ಸೊ ಈ ಕುಂಭಮೇಳಕ್ಕೆ ಪಾಲ್ಗೊಳ್ತಕ್ಕಂಥ ಪ್ರತಿಯೊಬ್ಬರಿಗೂ ಆಯುರ ಆರೋಗ್ಯ ಐಶ್ವರ್ಯ ಇಂಪಾರ್ಟೆಂಟು. ಅದರಲ್ಲಿ ಪರಮಾತ್ಮನ ಸೇವೆ ಎಷ್ಟು ಚೆನ್ನಾಗಿ ಅಲ್ಲಿ ಹೋದಾಗ ತಲ್ಲೀನಾಗೋದು ಬಹಳ ಮುಖ್ಯ. ಮೇಡಮ್ ಅವ್ರ ಹತ್ರನೇ ಕೇಳಿಬಿಡೋಣ, ಯಾಕಂದ್ರೆ ಫೆಬ್ರವರಿಗೆ ಬೇರೆ ಮೇಡಮ್ ಅಲ್ಲಿ ಹೋಗ್ತಿದ್ದಾರೆ, ಜೊತೆಗೆ ಮಹಾಕುಂಭ ಮೇಳಕ್ಕೆ ಸಾಕ್ಷಿ ಆಗ್ತಾ ಇದ್ದೀರಿ. ಸೊ ಏನ್ ಪ್ರಿಪ್ರೇಷನ್ ತಾವು ಮಾಡ್ಕೊಂಡಿರ್ತೀರಿ ಮೇಡಮ್? ಯಾಕಂತಂದ್ರೆ ಬಹಳಷ್ಟು ಜನ ವೀಕ್ಷಕರು ಕೂಡ ಹೋಗೋರು ಇರ್ತಾರೆ, ಅವ್ರಿಗೂ ಒಂದು ಗೊಂದಲ ಇರುತ್ತೆ, ಹೇಗೆ ಹೋಗ್ಬೇಕು, ಯಾವ ರೀತಿಯ ತಯಾರಿಗಳು ಬೇಕು ಅಂತ. ಖಂಡಿತ ನಾನು ಹೇಗೆ ಹೋಗ್ತಾ ಇದ್ದೀನಿ ಅಂದ್ರೆ, ಚಿಕ್ಕದೊಂದು ಸ್ಟವ್ ಸಿಗತ್ತೆ, ಕರ್ಪೂರದಲ್ಲಿ ಉರಿಯತ್ತೆ. ಅದು ಬೇರೆನೇ ಕರ್ಪೂರ, ದೇವ್ರಿಗೆ ಹಚ್ಚೋ ಕರ್ಪೂರ ಅಲ್ಲ. ಆ ಸ್ಟವ್ ಫೋಲ್ಡ್ ಮಾಡಿದ್ರೆ ಪಸ್ಸೊಳಗೆ ಸೇರ್ಕೊಳ್ಳುತ್ತೆ. ಇಂಥದ್ದು ಒಂದು ಸ್ಟವ್. ಜೊತೆಗೆ ಅಕ್ಕಿ, ನಾವು ಕೇರಳದವರಾಗಿರೋದ್ರಿಂದ ಕುಚಲಕ್ಕಿ ಗಂಜಿ ಬೇಯಿಸ್ಕೊಳ್ಳಿಕ್ಕೆ. ಯಾಕೆಂದರೆ ಸಾಕಷ್ಟು ಕಡೆ ಅನ್ನದಾಸೋಹ ನಡೀತಾನೆ ಇರುತ್ತೆ. ಆ ಲೈನಲ್ಲಿ ನಿಂತ್ಕೊಂಡಾಗ ನಮಗೆ ಸಮಯ ವೇಸ್ಟ್ ಆಗತ್ತೆ. ಸಮಯ ವೇಸ್ಟ್ ಆಗಬಾರ್ದು ಅನ್ನೋ ಹಾಗಿದ್ದರೆ ಒಂದು ಸ್ವಲ್ಪ ಅಕ್ಕಿ ಇಲ್ಲಿ ತಗೊಳ್ಳಿಲ್ದ್ರು ಕೂಡ ಸ್ಟವ್ ಇಟ್ಕೊಳ್ಳಿ ಖಂಡಿತ. ಜೊತೆಗೆ ಬೆಚ್ಚನೆಯ ಬಟ್ಟೆ ಮತ್ತೆ 1 ಗ್ರಾಮ್ ಚಿನ್ನಾನೂ ಹಾಕೊಂಡು ಹೋಗಬೇಡಿ. ಇಲ್ಲಿ ಏನಾಗುತ್ತೆ, ಎಲ್ಲಾ ರೀತಿಯ ಜನ ಅಲ್ಲಿ ಸೇರ್ತಾರೆ. ಎಲ್ಲರೂ ಶುದ್ಧೀಕರಣದವರೇ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದರೆ ಸೊಸೈಟಿ ಹಾಗಾಗಿದೆ ಅಂದಾಗ ನಾವು ಎಲ್ಲ ರೀತಿಯಲ್ಲೂ ಯೋಚಿಸ್ಕೋಬೇಕಾಗತ್ತೆ. ಯಾವುದೇ ರೀತಿಯಾದಂತಹ ಚಿನ್ನ ತಗೊಂಡು ಹೋಗೋದು ಬೇಡ. ಎರಡನೇದು, ತೀರಾ ಚಿಕ್ಕ ಮಕ್ಕಳಿಗೆ ಕರ್ಕೊಂಡು ಹೋಗಬೇಡಿ. ಅಲ್ಲಿ ಮಕ್ಕಳಿಗೆ ಯೋಗ್ಯವಾದ ಒಂದು ವಾತಾವರಣ ಇರೋದಿಲ್ಲ. ಅಂದರೆ ಚಳಿ ಜಾಸ್ತಿ ಇರುತ್ತೆ, ಫುಡ್ ಇರ್ಬೋದು, ಹಾಲಿನ ಕೊರತೆ ಆಗುವ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ನಾನು ಅದನ್ನು ಕೂಡ ಇದು ಅನುಭವಿಸಿದ್ದೀನಿ. ಚಾರ್ಧಾಮ ಯಾತ್ರೆ ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ಕೊಂಡೆ, ಬೆಚ್ಚನೆಯ ಬಟ್ಟೆ ಹಾಕೊಂಡು. ಹೌದು. ಮತ್ತೆ ಎರಡನೇದು, ಮುಖ್ಯವಾಗಿ ಹೆಣ್ಮಕ್ಳಿಗಾಗ್ಲಿ ಗಂಡು ಮಕ್ಳಿಗಾಗ್ಲಿ ದುಡ್ಡುಗಳನ್ನ ಸಪ್ರೇಟ್ ಮಾಡಿ ಇಟ್ಕೊಳ್ಳಿ. ಯಾರಾದ್ರೂ ಒಬ್ರು ಬರ್ತಾರೆ ಅಲ್ಲಿ ಬೇಡ್ಲಿಕ್ಕೆ, ನಿಜವಾದವ್ರು ಅಲ್ದವರು, ಪೂರ್ತಿ ದುಡ್ಡು ತೆಗೆದಾಗ ಅವರು ಅದನ್ನ ಎಲ್ಲರೂ ಕಿತ್ಕೊಳಕ್ ನೋಡ್ತಾರೆ. ದಯವಿಟ್ಟು ಚಿಲ್ಲರೆಗಳನ್ನ ಇಟ್ಕೊಂಡು ಹೋಗಿ, ಸಪ್ರೇಟ್ ದುಡ್ಡುಗಳನ್ನ ಇಟ್ಕೊಂಡು ಹೋಗಿ. ಮತ್ತೆ ಒಡವೆಗಳನ್ನ ಹಾಕ್ಕೊಳ್ಬೇಡಿ, ಚಿಕ್ಕ ಮಕ್ಕಳನ್ನ ಇಟ್ಕೊಳ್ಬೇಡಿ. ನಿಮಗೆ ಬೇಕಾಗುವಂತಹ ಔಷಧಿಗಳನ್ನ ಕ್ಯಾರಿ ಮಾಡಿ. ಎಸ್ಪೆಷಲಿ ಲೂಸ್ ಮೋಷನ್ ಆಗುವಂತಹದ್ದು, ಈ ತರದ್ದು ಕೆಲವೊಂದು ಔಷಧಿಗಳನ್ನ ಕ್ಯಾರಿ ಮಾಡಬೇಕು. ಇದಿಷ್ಟು ಇಟ್ಕೊಂಡು ಖಂಡಿತವಾಗಿ ಅಮೃತಾಂಜನ್ ಡಬ್ಬಿ ಇಟ್ಕೊಂಡು ಹೋಗೋದು ಒಳ್ಳೆಯದು. ಆ ಕ್ರೌಡಲ್ಲಿ ಬೇಕೇ ಆಗುತ್ತೆ. ಸೊ ಬಹಳಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಿ ಚಂದಾಪಾಂಡೆ ಮೇಡಮ್, ಬ್ರಹ್ಮಾಂಡ ಗುರುಜಿ, ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ವೀಕ್ಷಕರೇ, 144 ವರ್ಷಗಳಿಗೊಮ್ಮೆ ಬರುವಂತಹ ಈ ಮಹಾಕುಂಭಮೇಳ, ಅದಕ್ಕೆ ನೀವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀವಿ. ಅಲ್ಲಿ ಹೋಗೋದಕ್ಕೆ ಆಗದೆ ಇದ್ರೂ ಕೂಡ ಟಿವಿಯ ಮುಖಾಂತರವಾಗಿ ಆ ಕ್ಷಣವನ್ನು ನಾವು ಅನುಭವಿಸ್ಬೋದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕೂಡ ಅಲ್ಲಿ ಸ್ಥಳದಿಂದ ಪ್ರತ್ಯಕ್ಷ ವರದಿಯನ್ನು ಮಾಡ್ತಾ ಇರುತ್ತೆ. ಪ್ರತಿ ಕ್ಷಣದ ಅಪ್ಡೇಟ್ಸನ್ನು ನಿಮ್ಮ ಮುಂದೆ ಇಡ್ತಾ ಇರ್ತೀವಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಹರಿಓಂ ಶಂಕರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.